ಅಬೋರ ಬೈಪಾಸ್ ಎಲ್ಲ ಪಾಸ್ ಮಾಡ್ಕೊಂಡು ಹಂಗೆ ಮುಂದೆ ಬಂದು ಎರಡು ಬ್ಲೂ ಹಾಕ್ಸ್ತಾ ಇದೀವಿ. ಆಂಟಿ ಏನೋ ಹಣ್ಣು ಮಾರ್ತಾ ಐತೆ, ಇದು ಏನನ್ನೋದು ಗೊತ್ತಾಗ್ತಿಲ್ಲ. ಕ್ಯಾನ ಆಂಟಿ ಇಸ್ಕಾ ಆಡು ಆಡು ಹಂಗೆ ಇರೋದು ಆಪಲ್ ಇನ್ನಂಗಿರ್ತವೆ. ಇವೇನೋ ನಾಟಿ ಆಪಲ್ ಅಂತೆ, ತಿನ್ ನೋಡು. ಇದು ಆಪಲ್ ಅಂತೆ, ಇಲ್ಲಿ ಲೋಕಲ್ ಆಪಲ್ ಅಂತಿದ್ದು. ತಿನ್ ನೋಡು. ದೂರದಿಂದ ನೋಡಿದ್ರೆ ಫುಲ್ಲು ನಾವು ಒಳಗೆ ಹೋಗ್ಬಿಟ್ಟಿದ್ದೀವೇನಪ್ಪ ಪಾಕಿಸ್ತಾನ ನಂಗೆ ಕಾಣುತ್ತೆ. ಫುಲ್ಲು ಬಾರ್ಡ್ರ್ ಆಗಿದ್ದೀವಿ. ಇಲ್ಲಿ ನೋಡ್ಬೋದು ಆಲ್ಮೋಸ್ಟ್ ಅಲ್ಲಿ ಮುಕ್ಕಾಲು ಭಾಗ ಲೋಡ್ ಆಗೈತೆ. ನಾವು ಸ್ವಲ್ಪ ಹಾಕಿದ್ರೆ ಫುಲ್ ಲೋಡ್ ಕಂಪ್ಲೀಟ್ ಆಗುತ್ತೆ. 10 ಟನ್ 11 ಟನ್ ಒಳಗೆ ಆಗ್ತಾರಂತೆ. ಎಷ್ಟು ಬರುತ್ತೋ ಗೊತ್ತಿಲ್ಲ. ಇದೆಲ್ಲ ಲೋಡ್ ಆದಮೇಲೆ ಮತ್ತೆ ನೀರು ಹೊಡೆಯೋಕ್ಕೆ ಅವ್ರವ್ರಿಗೆ ಕರ್ಕೊಂಡು ಹೋಗ್ತಾರಂತೆ. ಇಲ್ಲಿಂದ 15 ಕಿಲೋಮೀಟ್ರ್. ಇದಕ್ಕೆ ಫುಲ್ ಹಾಯ್ ಫ್ರೆಂಡ್ಸ್, ಎಲ್ಲರೂ ಗುಡ್ ಮಾರ್ನಿಂಗ್. ಅಂದರೆ ರಾತ್ರಿ ಊಟ ಮಾಡಿದ್ವಿ. ಊಟ ಮಾಡಿದ್ಮೇಲೆ ನಮಗೆ ಫುಲ್ಲು ಹೆವಿ ನಿದ್ದೆಗಿದ್ವಿ. ಸುಮ್ಮನೆ ಮಲ್ಕೊಂಡಿದ್ದಷ್ಟೇ, ಇನ್ನೇನು ಮಾಡಲಿಲ್ಲ. ಊಟ ಮಾಡಿ ಟೀನು ಕುಡಿಲಿಲ್ಲ, ಹಂಗೆ ಮಲ್ಕೊಂಬಿಟ್ವಿ. ಸರಿಪಣ, ಎಲ್ಲಿಗೆ ಸಮಾಚಾರ? ಎಲ್ಲಿಗೆ ಹೋಗ್ತೆ? ಅಂಕಲ್ ಸಫಿಷಿಯೆಂಟ್ ನಿದ್ದೆ ಆಯ್ತಾ? ಏನು ಟೆನ್ಷನ್ ಇಲ್ಲಲ್ಲ? ಒಳ್ಳೆ ಮನೆಗೆ ಬಂದಂಗೆ ಆಯಿತು, ಫ್ಯಾಮಿಲಿ ಟ್ರಿಪ್ ಬಂದಂಗಲ್ಲ. ಇವಾಗ ಇಲ್ಲಿಂದ ಹೊರಡೋ ಟೈಮು. ಇಲ್ಲಿಂದ ಒಂದು 100 ಮೀಟ್ರ್ ಐತೆ ನಮ್ಮ ಗಾಡಿ, ಹಂಗೆ ಹೋಗೋಣ. ಹೋಗಿ ಏನು ಕತೆ, ಎಲ್ಲಿಗೆ ಹೋಗೋದು, ಏನು ಮಾಡೋದು ಅಂದರೆ ಸದ್ಯಕ್ಕೆ ಲಡಾಖ್ ರೋಡು, ಶ್ರೀನಗರ್ ರೋಡು ಎರಡೂ ಓಪನ್ ಮಾಡಿಲ್ವಂತೆ. ಶ್ರೀನಗರ್ ರೋಡು ಕ್ಲೋಸ್ ಆಗಿ 4 ರಿಂದ 5 ದಿನ ಆಯಿತು. ಇವಾಗ ಡೇಟು 2ನೇ ತಾರೀಕು. ಹೆಚ್ಚು ಕಮ್ಮಿ 28ಕ್ಕೇನೋ ಕ್ಲೋಸ್ ಆಗಿರೋದು. ಲ್ಯಾಂಡ್ ಸ್ಲೈಡ್ ಬಂದು ಇನ್ನೂ ಓಪನ್ ಆಗಿಲ್ಲ. ಗಾಡಿಗಳೆಲ್ಲ ಕೆಳಗಿದಾವೆ. ದ್ರಾಕ್ಷಿ ಲೋಡ್ ಮಾಡ್ಕೊಂಡು ಹೋಗಿರೋ ಗಾಡಿ 3 ದಿವಸ ನಿಂತೈತಂತೆ. ಹಂಗಾಗಿ ಮೇಲ್ಗಡೆ ಬಿಡ್ತಾ ಇಲ್ಲ. ನಾವಿವಾಗ ಇಲ್ಲಿಂದ ಲೋಡ್ ಮಾಡ್ಕೊಂಡು ಹೋದ್ರು ಅಲ್ಲಿ ಸುಮಾರು ಒಂದು ವಾರ 10 ದಿವಸ ವೆಯ್ಟ್ ಮಾಡಬೇಕು. ಮತ್ತು ಲೇಗ್ ಹೋಗೋ ಅಷ್ಟೊತ್ತಿಗೆ ಅಲ್ಲಿ ಮೇ 5ನೇ ತಾರೀಕು ಓಪನ್ ಮಾಡ್ತೀವಿ ಅಂತ ಹೇಳಿದರು. ಇವಾಗ ಮೇ 15 ಪೋಸ್ಟ್ಪೋನ್ ಮಾಡಿದ್ದಾರೆ ಅಂತೆ ರೋಡ್ ಓಪನಿಂಗು. ಹಂಗಾಗಿ ನಾವು ಇವಾಗ ಹೋಗೋದು ವೇಸ್ಟು. ಲಾಸ್ಟ್ ಇಯರು ಹಂಗೆ ನಾನು ಶರತ್ಪುರ ಬಂದಾಗ ಹೋಗೋಣ ಅಂದ್ಕೊಂಡೆ ಬಂದಿದ್ದು. ಸೇಮ್ ಇದೇ ಟೈಮಿಗೆ ಬಂದಾಗ ಇನ್ನೂ ರೋಡ್ ಓಪನ್ ಆಗಿಲ್ಲ. ಈ ಸರಿನೂ ಹಂಗೆ ಆಗೋಯ್ತು. ಅಟ್ಲೀಸ್ಟ್ ಶ್ರೀನಗರ್ಗಾನ ಹೋಗಿ ಬರೋಣ ನಾನು ಅಂಕಲ್ ಅಂತ ಡಿಸೈಡ್ ಮಾಡಿದ್ವಿ. ಅಂಕಲ್ ಎಲ್ಲ ಫೇಲ್ ಆಗೋಯ್ತು. ಈ ಪಾಪ ಅಲ್ಲಿಂದ ಕರ್ಕೊಂಬಂದ್ವಿ ಹೋಗೋಣ ಅಂತ. ನೆಕ್ಸ್ಟ್ ಟೈಮ್ ಹೋಗೋದು. ನೆಕ್ಸ್ಟ್ ಟೈಮ್ ಅಂದರೆ ಏನು ದೂರ ಇಲ್ಲ, ನೆಕ್ಸ್ಟ್ ಮಂತ್ ಅಷ್ಟೇ. ಇವಾಗ ಇದೇ ತಿಂಗಳಿಗೆ ಎಂಡಿಂಗಲ್ಲಿ ರೋಡ್ ಓಪನ್ ಆದಮೇಲೆ ಎಲ್ಲ ಕ್ಲಿಯರ್ ಆದಮೇಲೆ ಒಂದೇ ಸರಿ ಲಾಸ್ಟ್ ಸುಕ್ಕ ಮಾಲ್ ತುಂಬ್ಕೊಂಬರ್ತೀವಿ. ಕಚ್ಚಾ ಮಾಲ್ ಅಂತೂ ತುಂಬ್ಕೊಂಬರಲ್ಲ. ಯಾಕಂದರೆ ನಮ್ಮಿಂದ ಅಂಕಲ್ ಸ್ವಲ್ಪ ಟಯರ್ಡ್ ಆಗಿಬಿಡ್ತಾರೆ ಬೇಗ. ಯಾಕಂದರೆ ನಾನ್ ಸ್ಟಾಪಾಗಿ ಬರ್ತೀವಿ 3-4 ದಿನ. ಹಂಗಾಗಿ ಸುಕ್ಕ ಮಾಲ್ ತುಂಬ್ಕೊಂಬಂದರೆ ಇನ್ನು ಟೆನ್ಷನ್ ಇರಲ್ಲ. 2 ದಿನ ಅಲ್ಲ 3 ದಿನ ಅಲ್ಲ, ವಾರಕ್ಕೆ ಬಂದು ಖಾಲಿ ಮಾಡ್ಬೋದು. ಹಂಗಾಗಿ ಇವಾಗ ಏನಪ್ಪ ಎಲ್ಲಿಗೆ ಲೋಡಿಂಗು ಏನು ಕತೆ ಅಂದರೆ, ಸಂದೀಪ ಹೋಗೋಣ ಮೆಣಸಿನ್ಕಾಯಿ ಹೋಗೋಣ ನಡಿ. ಎಲ್ಲಿ ಯಾವ ತೋಟದಾಗ ನೋಡು, ಇಲ್ಲ ಇಲ್ಲ ಹೋಗ ಬೇಗ. ಇವರು ಪಂಜಾಬಿ ಶ್ರೀನಗರ್ಗೆ ಹೋಗ್ತೀನಿ ಅಂತ ದ್ರಾಕ್ಷಿ ಬರ್ತೀರೇನ್ರಿ? ನಮಸ್ಕಾರ, ಆರಾಮ? ಬಂದಿಲ್ಲ ನಿಲ್ಸ್ಕೊಂಡ್ ದ್ರಾಕ್ಷಿ ಕೊಡ್ತೀನಿ. ಬರ್ಬೇಡ ಅಣ್ಣ, ಶ್ರೀನಗರ್ ಕಡೆ ಮಾತ್ರ ಬರ್ಬೇಡ. ರೋಡ್ ಬಿಡ್ತಾ ಇಲ್ಲ, ಕ್ಲೋಸ್ ಮಾಡೋರು. ಪಂಜಾಬ್ಗೆ ಬರಂಗಿದ್ರೆ ಬಾ ಅಷ್ಟೇ. ಫೋನ್ ಮಾಡ್ತೀನಿ ಆಮೇಲೆ ಕೇಳಿ. ಈಗ ಫಿರೋಜ್ಪುರ್ ಅಂತ ಇಲ್ಲೊಂದು ಊರೈತೆ, ಅಲ್ಲಿಗೆ ಹೋಗ್ಬೇಕು. ಇಲ್ಲಿಂದ ಒಂದು 120 ಕಿಲೋಮೀಟರ್ ಆಗುತ್ತೆ. ಅಲ್ಲೋಗಿ ಅಲ್ಲಿಂದ ಹಸಿಮೆಣಸಿನ್ಕಾಯಿ ಲೋಡ್ ಆಗುತ್ತೆ. ನಾಗ್ಪುರು ಇಲ್ಲ ಅಹಮದಾಬಾದು ಇಲ್ಲ ಇಂದೋರ್ ಎಲ್ಲಿಗಾಗುತ್ತೋ ಅಲ್ಲಿಗೆ ಮೆಣಸಿನ್ಕಾಯಿ ಲೋಡ್ ಮಾಡಿಕೊಂಡು ಊರ ಕಡೆ ಅರ್ಧ ದಾರಿಗೆ ಹೋಗೋದು. ಅಂದರೆ ನಾಗ್ಪುರ್ಗೆ ಇಲ್ಲ ಇಂದೋರ್ಗೆ ಇಲ್ಲ ಅಹಮದಾಬಾದು. ಏನಂದರೆ ಮೆಣಸಿನ್ಕಾಯಿ ಒಂದು 25-30 ಅವರ್ ಗಾಡೀಲಿ ಇಡ್ಬೋದಷ್ಟೇ. ಅದ್ರ ಮೇಲೆ ಇಟ್ಟರೆ ಗಾಡಿಲೇ ಫುಲ್ ನೀರಾಗಿ ಹೋಗುತ್ತೆ, ಕೊಳ್ತೋಗುತ್ತೆ. ಹಂಗಾಗಿ ಇಲ್ಲಿಂದ ಬೆಂಗಳೂರಿಗೆಲ್ಲ ಮೆಣಸಿನ್ಕಾಯಿ ಕಳಿಸಲ್ಲ. 1000-1200 1,500 ಕಿಲೋಮೀಟ್ರ್ ಒಳಗೆ ಲೋಡ್ ಮಾಡಿಸ್ತಾರೆ. ಹಂಗಾಗಿ ಲಾಂಗ್ ಆಗಲ್ಲ. ಒಂದು ಶಾರ್ಟ್ ಟ್ರಿಪ್ ಅಂದರೆ ಇಲ್ಲಿಂದ ಒಂದು 1,500 ಕಿಲೋಮೀಟ್ರ್ ಹೋಗಿ ಖಾಲಿ ಮಾಡಿ ಮತ್ತೆ ಅಲ್ಲಿಂದ ಏನಾದ್ರು ಬೇರೆ ಮಾಲ್ ತುಂಬಿಕೊಂಡು ಊರ ಕಡೆ ಹೋಗೋದು ಆ ಪ್ಲಾನ್ ಮಾಡಿದ್ದೀವಿ. ಬನ್ನಿ, ಇವಾಗ ಬ್ಯಾಗ್ಗಳೆಲ್ಲ ಇಲ್ಲೇ ಇದ್ದಾವೆ. ಇಲ್ಲಿಂದ ಸ್ವಲ್ಪ ದೂರ ಆಯ್ತು ಹೋಗೋಣ. ಹೋಟ್ಲಂತೂ ಸಗದಾಗೈತೆ, ಬೇಜಾರೇ ಆಗಲಿಲ್ಲ. ಒಂಥರ ಹೋಮ್ ಸ್ಟೇ ಥರ. ಹೋಗೋಣ ಇವಾಗ ಇಲ್ಲಿಂದ. ಕೇಳಿಸ್ಕೊಂಡ್ರಲ್ಲ ಇಷ್ಟತ್ತು. ಇಲ್ಲಿ ಪಂಜಾಬು ಕೂಡ ನಾವು ಕರ್ನಾಟಕ ಸಾಂಗ್ ಹಾಕೊಂಡು ಓಡಾಡ್ತಾ ಇದ್ದೀವಿ. ಓನ್ ಅಂಕಲ್, ಹೆಂಗೆ ನಾವು ಪಂಜಾಬ್ ಕನ್ನಡ ಸಾಂಗ್ ಹಾಕಿದ್ದೀವಿ ಅಂಕಲ್. ಫೈನಲಿ ನಮ್ಮ ಗಾಡಿ ಹತ್ರ ಬಂದಿದ್ದಾಯ್ತು. ಗಾಡಿನ ಇಲ್ಲೇ ಬಿಟ್ಟೋಗಿದ್ದೀನಿ, ನಿಮ್ಗೆ ತೋರಿಸಿದ್ವಲ್ಲ. ಟಾರ್ಪಲೆಲ್ಲ ಮರ್ಚಿಟ್ಬಿಟ್ಟು ಇವಾಗ ಇಲ್ಲಿಂದ ಹೋಗ್ಬೇಕು ಲೋಡ್ಗೆ. ಇಲ್ಲಿದ್ದಾವೆ, ಇಳಿಯೋಕ್ಕೆ ಹೋಗೋಣ. ಗಾಡಿ ಸ್ವಲ್ಪ ಸಂದೀಪ ಸ್ವಲ್ಪ ಕ್ಲೀನ್ ಮಾಡ್ಕೊಂಬಿಡ ಅಂತೇಳಿ. ಸ್ವಲ್ಪ ಗಾಡಿಯಲ್ಲಿ ಒಳಗೆ ಗಲೀಜಾಗ್ಬಿಡೈತೆ. 3 ದಿನದಿಂದ ಕ್ಲೀನೇ ಮಾಡಿಲ್ಲ. ಕ್ಲೀನ್ ಮಾಡ್ಕೊಂಡು ಒಂದೇ ಸರಿ ಇಲ್ಲಿಂದ ಹೊರಡೋದು.
ನೋಡಿ ಇಂಥ ಗಲ್ಲಿ ರೋಡಾಗ ಹೋಗ್ತಾ ಇದೀವಿ. ಆ ನಾಯಿಗಳು ನೋಡಿ ಹೆಂಗೆ ಸಂದೀಪನ ಮೇಲೆ ಒಂದೇ ಸರಿ ಹೋಗಿದ್ದಾವೆ. ಗಾಡಿನ ಅಲ್ಲಿ ಹಿಂದೆಗಡೆ ಅಲ್ಲಿ ನಿಲ್ಸಿ ಬಂದಿದ್ದೀವಿ. ಅಲ್ಲೈತೆ ಗಾಡಿ ಒಳಗೆ. ಊಟಕ್ಕೆ ಬಂದಿದ್ದೀವಿ ಟಿಫನ್ನೇ ಊಟ ಆಗ್ತಾಯಿತ್ತು ಇವತ್ತು. ರೋಟಿ ಜೊತೆಗೆ ಸೇವ್ ಬಾಜಿ. ಇದು ಹೆಂಗೈತೆ ಟೇಸ್ಟು ಅಂದರೆ ಸೇಮ್ ಅಂಡ ಕೀಮಾ ಟೇಸ್ಟ್ ಐತೆ. ಸಂದೀಪನ್ಗೆ ಹಾಕಿದ್ರೆ ರೊಟ್ಟಿ ಬರೋಕ್ಕಿಂತ ಮುಂಚೆನೇ ಖಾಲಿ ಮಾಡಿರ್ತಾನೆ. ಇನ್ನೊಂದು ತರಿಸ್ಬೇಕಿತ್ತು. ದಾಲು ತರಿಸಿದ್ವಿ. ಅದು ಚೆನ್ನಾಗಿಲ್ಲ ತಿನ್ನೋದು ಇದು ಚೆನ್ನಾಗಿಲ್ಲ ಅದು ತಿನ್ನೋಣ ಅಂತ. ಬಟ್ ಎರಡೂ ಚೆನ್ನಾಗೈತೆ. ನಂಗೆ ದಾಲಿನ ಟೇಸ್ಟ್ ಮಾಡಿಲ್ಲ. ಇದು ಮಾತ್ರ ಸೈಕಾಗಿ ಮಾಡಿಕೊಟ್ಟವ್ರು ಗುರು. ಸೇವ್ ಬಾಜಿ ಮೂವರೆಗೂ ಸಖತ್ ಇಷ್ಟ ಆಗ್ಬಿಟ್ಟೆ. ಸೇವ್ ಬಾಜಿನೇ ತರಿಸೋದು ಇನ್ನೊಂದು ದಾಲ್ ಚೆನ್ನಾಗಿಲ್ಲ ಅಂದರೆ. ಟಿಫನ್ ಎಲ್ಲ ಮಾಡ್ಕೊಂಬಂದಿದ್ದಾಯಿತು. ರೋಟಿ ತಿಂದ್ವಿ. ಸಂದೀಪನೇ ಗಾಡಿ ಓಡಿಸ್ತಾನೆ. ನಾನು ಅಂಕಲ್ ಲೆಫ್ಟ್ ಸೈಡಾಗಿ ಕುತ್ಕೊಂಡು ಟೈಮ್ ಪಾಸ್ ಮಾಡ್ತೀವಿ. ಅಣ್ಣ ಮನೆ ಕಾಣಲ್ಲಪ್ಪ ಕುತ್ಕೊಂತೀವಿ. ಇಲ್ಲಿ ಒಂದು ಟ್ರಾನ್ಸ್ಪೋರ್ಟ್ ಐತೆ. ಕೇಳೋಣ ಅಂದರೆ ಬೇಡ ಹೋಗ್ಬಿಡೋಣ ವಾಪಸ್. ಇಲ್ಲಿ ಕೇಳಿದ್ರೆ ಏನು ಪ್ರಯೋಜನ ಇಲ್ಲ. ಯಾಕೆ ಅಂದರೆ ಒಳಗೆ ಹೋಗಿ ಹೇಳ್ತೀವಿ ಬರ್ರಿ. ಅಬೋರ ಬೈಪಾಸ್ ಎಲ್ಲ ಪಾಸ್ ಮಾಡ್ಕೊಂಡು ಹಂಗೆ ಮುಂದೆ ಬಂದು 2 ಬ್ಲಾಕ್ ಹಾಕ್ಸ್ತಾ ಇದ್ದೀವಿ. ಭಾರತ್ ಬೆಂಜ್ ಇಲ್ಲೇ ಲೆಫ್ಟ್ ಸೈಡ್ ಐತೆ ಚಿಕ್ಕದು. ಆ ಕಡೆ ಹಿಂದೆ ಕಾಣಲ್ಲ ಅದು. ಇವಾಗ 2 ಬ್ಲೂ ಎಲ್ಲ ಹಾಕೊಂಬಿಟ್ಟು ಇಲ್ಲಿಂದ ನಾನ್ ಸ್ಟಾಪಾಗಿ ಹೋಗ್ಬೇಕು. ಎಲ್ಲಿಗೆ? ಫಿರೋಜ್ಪುರ್ಗೆ. ಇದು ಬಲ್ಪು ಹೊಗೆ ಹಾಕೊಂಡೈತೆ. ಇವಾಗ ಇಲ್ಲಿ ಎಕ್ಸ್ಚೇಂಜ್ ಮಾಡ್ತಾ ಇದ್ದೀವಿ. ಹೊಸ ತಂದು ಹಾಕ್ತಾ ಇದ್ದೀವಿ. ಸಿಂಪಲಾಗಿ ಹಾಕೊಂಬೋದು ಭಾರತ್ ಬೆಂಜಲ್ಲಿ. ಇದೊಂದು ಖುಷಿ ಬಲ್ಪ್ ಹಾಕ್ಲಿಕ್ಕೆ. ಆಂಟಿ ಏನೋ ಹಣ್ಣು ಮಾರ್ತಾ ಐತೆ. ಇದು ಏನು ಅನ್ನೋದು ಗೊತ್ತಾಗ್ತಿಲ್ಲ. ಕ್ಯಾನ್ ಆಂಟಿ ಇಸ್ಕಾ ಆಡು ಆಡು ತಗೊಂಡು ಹೋಗ್ತಾ ಇದ್ದೀವಿ. ತಿನ್ನೋಣ ಗಾಡಿಗೆ ಹೋಗಿ ಟೇಸ್ಟ್ ಮಾಡೋಣ. ಅಂಕಲ್ ತಿಂದಿದ್ರೆ ಅವಾಗ ಇದು ಫಸ್ಟ್ ಟೈಮ್ ನೋಡೋಣ. ಇಟ್ಕೊಂಡ ಅಲ್ಲ ಸಂದೀಪನ್ಗೆ ಸುಮ್ಮನೆ ಇದು ಆಪಲ್ ತಗೊಳ ವೆರೈಟಿ ಆಪಲ್ ಅಂತ ತಿನ್ಸಿ ಆಟ ಆಡ್ಸಕ್ ಬರ್ರಿ. ಸುಮ್ಮನೆ ಸಂದೀಪನ್ಗೂ ಸ್ವಲ್ಪ ರೋಪ್ಸನ ಆಪಲ್ ತಗೊಳ್ಳೋದು ಅಂತ. ಹಂಗೆ ಇರೋದು ಆಪಲ್ ಇನ್ನಂಗಿರ್ತವೆ. ಇವೇನೋ ನಾಟಿ ಆಪಲ್ ಅಂತೆ. ತಿನ್ ನೋಡು. ಇದು ಆಪಲ್ ಅಂತೆ. ಇಲ್ಲಿ ಲೋಕಲ್ ಆಪಲ್ ಅಂತಿದು. ತಿನ್ ನೋಡು. 100 ಕಿಲೋಮೀಟರ್ ಆದ್ರೆ ಒಂದು ಹಣ್ಣು ತಿನ್ಬೇಕಂತ. ಹೆಂಗೈತದು? ಚೆನ್ನಾಗೈತಾ? ಯಾವ ಥರ ಟೇಸ್ಟ್ ಬರ್ತೈತೆ? ಆಪಲ್ ಅಲ್ಲದು. ಆಡು ಆಡು ಅಂತಂದ್ರೆ ಹೆಸರು. ಆಂಟಿನ ಕೇಳ್ಕೊಂಡು ಬಂದು ನಿಮ್ಗೆ ನೋಡೋಣ ಟ್ರಯಲ್ ತೋರ್ಸೋಣ ನಿನಗೆ ತಿನ್ಸಿದ್ ಫಸ್ಟು. ಅದ್ರ ಹೆಸರೇ ಆಡು ಅಂತೆ. ಇದಕ್ಕಿನ್ನೂ ಇಲ್ಲಿ ಅವಾಗ್ಲೇ ಹೇಳ್ದು ನಿಮ್ಗೆ ನಮ್ಗೆ ಏನು ಲೋಡ್ ಸಿಗಲ್ಲ ಅಂದ್ರೆ ಇಲ್ಲಿ ಕಿತ್ಲೆಹಣ್ಣು ನಂಬರ್ 1 ಈ ಊರಾಗ ಬೆಳೆಯೋದು. ಅಬೋರಲ್ಲಿ ಕಿತ್ಲೆಹಣ್ಣು ಫೇಮಸ್ಸು. ಇಲ್ಲಿ ಏನಪ್ಪಾ ಅಂದ್ರೆ ವರ್ಷದಾಗೆ 5 ತಿಂಗಳು ಮಾತ್ರ ಲೋಡ್ ಸಿಗ್ತಾವೆ ನಮ್ಗೆ ನಮ್ಮ ಗಾಡಿಗಳಿಗೆ. ಕರೆಕ್ಟಾಗಿ 11ನೇ ತಿಂಗಳಿಂದ ಹೆಚ್ಚು ಕಡಿಮೆ ಮಾರ್ಚ್ ಮುಗಿಯೋವರೆಗೂ, ನವೆಂಬರಿಂದ ಮಾರ್ಚ್ವರೆಗೂ ಇಲ್ಲಿ ಫುಲ್ಲು ಲೋಡಿಂಗ್ ಇರುತ್ತೆ. ಹೆವಿ ಲೋಡಿಂಗ್ ಇರ್ತದೆ. ಇಲ್ಲಿ ಕಿತ್ಲೆಹಣ್ಣು ಫೇಮಸ್. ಇಲ್ಲಿ ಅಬೋರೆ ಕಿತ್ಲೆಹಣ್ಣು ಭಯಂಕರ ಬೆಳೀತಾರೆ. ಏಪ್ರಿಲಾಗಿ ಬಂದಿರೋ ಕಾರಣದಿಂದ ಲೋಡಿಂಗ್ ಇಲ್ಲ ನಮ್ಗೆ ಅಷ್ಟೇ. ಇಲ್ಲೆಲ್ಲ ಭಾಳ ಟ್ರಾನ್ಸ್ಪೋರ್ಟ್ಗಳು ಇದಾವೆ. ಅಲ್ಲೇ ಹುಡ್ಕೋದ್ವಲ್ಲ ಅಲ್ಲಿ ನೋಡಿದ್ವಿ. ಬಟ್ ಯಾವ್ದ್ರಲ್ಲೂ ಲೋಡ್ ಸಿಗಲ್ಲ. ಇದು ಹತ್ತಿ ಹಣ್ಣು ಇದ್ದಂಗ ಏನ್ ಸಂದೀಪ? ನೋಡಕ್ ಹತ್ತಿ ಹಣ್ಣು ತರ ಇದಾವ ತಾನೆ ಅವು. ಇದು ಮರ್ಸೇಬಾ? ನೋಡೋಣ ಟೇಸ್ಟ್ ಮಾಡೋಣ. ಪಾಸ್ ಆಗುತ್ತೆ ಹೋಗೋ. ನೋಡಿ ಇದೇ ಹಣ್ಣು ಅವಾಗಲೇ ತೋರಿಸಿದ್ದು ಆಡು ಅಂತೆ. ಹೊರಗಡೆ ನೋಡೋಕ್ಕೆ ಆಪಲ್ ಥರ ಐತೆ, ಮರ್ಸ್ಯಾಪ್ ಥರ. ಒಳಗಡೆ ನೋಡಿದ್ರೆ ಮಾವಿನ ಹಣ್ಣಿನ ಥರ ಐತೆ. ತೋರಿಸುತ್ತೆ ಒಳಗೆ ನೋಡಿ ಮಾವಿನ ಹಣ್ಣಿನ ಥರ ಇದೆ. ತೋರ್ಸಂಗ ಒಳಗೆ ಮಾವಿನ ಹಣ್ಣಿನ ಥರ ಐತೆ. ಒಂದೊಂದು ಥರ ಡಿಫ್ರೆಂಟ್ ಫ್ರೂಟ್ಗಳು ಸಿಗ್ತವೆ. ಯಾರನ್ನ ತಿಂದಿದ್ರೆ ಕಮೆಂಟ್ ಮಾಡಿ ಹೇಳ್ರಿ ಯಾವಾಗ ತಿಂದಿದ್ರಿ, ಏನು ಕತೆ ಇದು ಅಂತ. ಫಿರೋಜ್ಪುರ್ಗೆ ಹೋಗ್ತಾ ಇದ್ದೀವಿ ಇವಾಗ. ಆ್ಯಕ್ಚುಲಿ ಹಿಂಗೆ ಸ್ಟ್ರೈಟ್ ಹೋದ್ರೆ ಪಾಕಿಸ್ತಾನ್ ಬಾರ್ಡ್ರ್ ಸಿಗುತ್ತೆ. ಎಷ್ಟು ಬರೀ 10 ಕಿಲೋಮೀಟರ್ ಸಾದಿಕ್ ಬಾರ್ಡ್ರು. ನಾವೆಲ್ಲಪ್ಪ ಇದೀವಿ ಅಂತ ನಿಮ್ಗೆ ಇಂಡಿಯಾ ಮ್ಯಾಪಲ್ಲಿ ತೋರಿಸ್ತೀವಿ. ಹಿಂಗೆ ಹೋದ್ರೆ ಪಾಕಿಸ್ತಾನ್ ಬಾರ್ಡ್ರು ಬರೀ ಒಂದು 8-10 ಕಿಲೋಮೀಟರ್ ಒಳಗೈತೆ. 10 ಕಿಲೋಮೀಟ್ರ್ ಇಲ್ಲ, ಸಿಂಗಲ್ ಡಿಜಿಟ್ ನಂಬರ್ ಅನ್ಕೊಂಡ್ರಿ. ಇವಾಗ ಯೂಟರ್ನ್ ಮಾಡ್ಕೊಂಡು ವಾಪಸ್ ಹೋಗ್ತಾ ಇದ್ದೀವಿ. ರಿವರ್ಸ್ ತೆಗಿಬೇಕು. ಪಾಸ್ ಆದ್ ನಡಿ. ಅಂಕಲ್ ನೋಡ್ರಿ ಹೆಂಗ್ ಗುರಾಯಿಸ್ತಾರೆ. ಹಿಂಗೆ ಗುರಾಯಿಸ್ತಾನಂತ. ಕರೆಕ್ಟಾಗಿ ನಾವು ಎಲ್ಲಿದ್ದೀವಿ ಅನ್ನೋದು ತೋರಿಸ್ತೀನಿ. ಇದು ನೋಡ್ರಿ ಓವರ್ಲೋಡ್ ಗಾಡಿ. ಓವರ್ಲೋಡ್ ಅಂತ ಇದಕ್ಕೆ ಹೇಳ್ತಾರೆ, ಸುಮ್ಮನೆ ಯಾವ್ದಾವ್ದಕ್ಕೂ ಅಲ್ಲ. ಇಲ್ಲಿ ಯಾವುದೋ ಒಂದು ಟವರ್ ನೋಡ್ರಿ ಎಷ್ಟು ಉದ್ದ ಐತೆ. ಸಿಗಂಗೆ ಇಲ್ಲ, ಅದು ಕಾಣಂಗೆ ಇಲ್ಲ. ಎಷ್ಟು ದೊಡ್ಡದೈತೆ ನೋಡ್ರಿ ಟವರ್. ಏನು ಟವರ್ ಅದು? ಮೋಸ್ಟ್ಲಿ ಬಾರ್ಡ್ರ್ ಅಲ್ಲ, ಇಲ್ಲಿ ಏನೋ ಇರ್ಬೋದು. ನಮ್ಗೂ ಅದು ಗೊತ್ತಿಲ್ಲ. ಅದನ್ನೆಲ್ಲ ನಾವು ಹೇಳೋಕ್ಕಾಗಲ್ಲ, ನಮ್ಗೆ ಗೊತ್ತಿಲ್ಲ. ಅದೇನು ಗೊತ್ತೇ ಇಲ್ಲ. ಟವರ್ ಇಲ್ಲ ಅಲ್ಲಿ ಅಷ್ಟೇ. ಹಿಂಗೆ ಹೋಗಪ್ಪ ಸಂದೀಪ.
ಹಿಂಗೆ ಕರೆಕ್ಟಾಗಿ ಇಂಡಿಯಾ ಮ್ಯಾಪಾಗಿ ತೋರಿಸ್ತೀನಿ ನೋಡ್ರಿ ನಾವು ಎಲ್ಲಿದ್ದೀವಿ ಅಂತ. ನೋಡಿ ಕರೆಕ್ಟಾಗಿ ಇದು ಭೂಮಿಯಾಗ ನಾವೆಲ್ಲಪ್ಪ ಇದ್ದೀವಿ ಅಂದರೆ ಇದು ಇಂಡಿಯಾ ಮ್ಯಾಪು. ಇಂಡಿಯಾ ಮ್ಯಾಪ್ ನೋಡಿ ಕ್ಲೀನಾಗೆ ನಾವೆಲ್ಲಿದ್ದೀವಿ ಅಂದರೆ ಸದ್ಯಕ್ಕೆ ಇಲ್ಲಿ 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 ನೋಡ್ರಿ ಕಿಲೋಮೀಟರ್ ಪಾಕಿಸ್ತಾನ ಬಾರ್ಡ್ರಿಂದ ಒಂದು 8-10 ಕಿಲೋಮೀಟ್ರ್ ಇದ್ದೀವಿ. ಇದೇ ಪಾಕಿಸ್ತಾನ. ವೈಟ್ ಕಲರ್ ಲೈನ್ ಏನು ಕಾಣುತ್ತೆ ಇದಿಷ್ಟು ಪಾಕಿಸ್ತಾನ ಬಾರ್ಡ್ರು. ನಾವು ಇಲ್ಲಿದ್ದೀವಿ ಸದ್ಯಕ್ಕೆ. ಇವಾಗ ಎಷ್ಟು ಹತ್ರ ಬಂದಿದ್ದೀವಿ ನೋಡ್ರಿ. ಲೋಡ್ಗೆ ಎಲ್ಲಪ್ಪ ಹೋಗ್ತಾ ಇದ್ದೀವಿ ಅಂದರೆ ಈ ಊರಿಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಫಿರೋಜ್ಪುರ್ ಈ ಊರಿಗೆ ಹೋಗ್ತಾ ಇದ್ವಿ. ಈ ಊರಿಗೆ ಹೋಗ್ತಾ ಇದ್ದೀವಿ. ಈ ಊರಿಂದ ಪಾಕಿಸ್ತಾನ ಬಾರ್ಡ್ರು ಜಸ್ಟ್ ಒಂದು 6-7 ಕಿಲೋಮೀಟ್ರ್ ಅಷ್ಟೇ. ಇಷ್ಟೇ ಇದು ಊರು. ಇಲ್ಲಿ ಲೋಡ್ ಆಗುತ್ತೆ ಗಾಡಿ. ನಮ್ಮ ಮೆಣಸಿನ್ಕಾಯಿಗೆ ನಾವು ಹೋದರೆ ಇದೇ ಪಾಕಿಸ್ತಾನ ಬಾರ್ಡ್ರು. ಇಷ್ಟು ಹತ್ರ ಇದ್ದೀವಿ. ದೂರದಿಂದ ನೋಡಿದ್ರೆ ಪಾಕಿಸ್ತಾನ ಒಳಗೆ ಹೋಗಿದ್ದೀವೇನಪ್ಪ ಅಂತ ಅನ್ಸುತ್ತೆ ನೋಡ್ರಿ. ಫುಲ್ಲು ಬಾರ್ಡ್ರ್ ಅಂದರೆ ಬಾರ್ಡ್ರಲ್ಲಿರೋದು ಇವಾಗ ನೋಡ್ರಿ. ದೂರದಿಂದ ನೋಡಿದ್ರೆ ಫುಲ್ಲು ನಾವು ಒಳಗೆ ಹೋಗ್ಬಿಟ್ಟಿದ್ದೀವೇನಪ್ಪ ಪಾಕಿಸ್ತಾನಾಗ ನಂಗೆ ಕಾಣುತ್ತೆ. ಫುಲ್ಲು ಬಾರ್ಡ್ರಾಗಿದ್ದೀವಿ. ಫೈನಲ್ ಆಗಿ ಫಿರೋಜ್ಪುರ್ಗೆ ಎಂಟ್ರಿ ಆದ್ವಿ. ಇನ್ನೇನು ಫಿರೋಜ್ಪುರ್ ಸಿಟಿ ಒಳಗೆ ಹೋಗ್ತಾ ಇದ್ದೀವಿ. ಇಲ್ಲಿಂದ ಪಾಕಿಸ್ತಾನ್ ಬಾರ್ಡ್ರು ಜಸ್ಟ್ 8.3 ಕಿಲೋಮೀಟರ್ಸ್ ಐತೆ ಅಷ್ಟೇ. ನೋಡ್ಬೋದು ಇಲ್ಲಿ ಲೊಕೇಶನ್ ಹಾಕಿದ್ದೀನಿ. 8.3 ಕಿಲೋಮೀಟರ್ಸ್ ಕರೆಕ್ಟಾಗಿ ಇಲ್ಲಿಂದ ನಾವಿರೋ ಜಾಗದಿಂದ. ಬಟ್ ಇವಾಗ ಪಾಕಿಸ್ತಾನಕ್ಕೆ ಹೋಗ್ತಾ ಇಲ್ಲ, ನಾವು ಫಿರೋಜ್ಪುರ್ ಸಿಟಿ ಒಳಗೆ ಹೋಗ್ತಾ ಇದ್ದೀವಿ APMC ಮಾರ್ಕೆಟ್ಗೆ. ಅಲ್ಲಿಂದ ಮೆಣಸಿನ್ಕಾಯಿ ಲೋಡ್ ಮಾಡೋಕ್ಕೆ ಫಿರೋಜ್ಪುರ್ಗೆ ಹೋಗ್ಬಿಟ್ಟು ಮಾರ್ಕೆಟಲ್ಲಿ ಊಟ ಗೀಟ ಮಾಡಿಕೊಂಡು ಲೋಡಿಂಗ್ ಎಲ್ಲ ಸೆಟ್ ಮಾಡಿಕೊಂಡು ಲೋಡ್ಗೆ ಹೋಗ್ತಾ ಇದೀವಿ. ಅಲ್ಲಿ ಏನೋ ವ್ಲಾಗ್ ಮಾಡೋಕೆ ಹೋಗಲಿಲ್ಲ ಅಷ್ಟೇ. ಆ್ಯಕ್ಚುಲಿ ಅಲ್ಲಿ ನಮ್ಮ ದುರ್ಗದ ಇನ್ನೊಂದು ಗಾಡಿ ಇತ್ತು, SLR ಗಾಡಿ. ಕುಶಾಲಣ್ಣ ಅದೇ ಈರುಳ್ಳಿ ಜೊತೆ ಹೊಡಿತಾ ಇದ್ವಲ್ಲ ಆ ಗಾಡಿ ಬಂದಿತ್ತು. ಅವ್ರದ್ದು ಲೋಡ್ ಆಗ್ತಾ ಇತ್ತು. ನಮ್ಮದು ಲೋಡ್ ಸೆಟ್ ಮಾಡೋ ಟೆನ್ಷನಲ್ಲಿ ನಾವು ವ್ಲಾಗ್ ಎಲ್ಲ ಶೂಟ್ ಮಾಡೋಕ್ಕೆ ಟೈಮ್ ಸಿಗಲಿಲ್ಲ, ಮಾಡಲಿಲ್ಲ. ಇವಾಗ ಲೋಡ್ ಸೆಟ್ ಆಗೈತೆ ಫೈನಲ್ ಆಗಿ. ಎಲ್ಗಪ್ಪ ಲೋಡ್ ಅಂದರೆ ಇಂದೋರ್ಗೆ MP-ಗೆ ಇಂದೋರ್ಗೆ ಹೋಗಿ ಮತ್ತು ಅಲ್ಲಿಂದ ಏನಾದ್ರು ಲೋಡ್ ಮಾಡ್ಕೊಂಡು ಹೋಗ್ಬೇಕು. ಅಲ್ಲಿ ಲೋಡ್ ರೆಡಿ ಇರ್ತದೆ. ಅದು ಏನು ಅಂತ ಹೇಳ್ತೀನಿ ನಿಮಗೆ, ಅದು ಕಚ್ಚಾ ಮಾಲನೆ. ಇವಾಗ ಸದ್ಯಕ್ಕೆ ಇಲ್ಲಿಂದ ಲೋಡ್ಗೆ ಹೋಗ್ತಾ ಇದ್ವಿ. ಏನು ಲೋಡ್ಗೆ ಅಂದರೆ ಹಸಿ ಮೆಣಸಿನ್ಕಾಯಿ ಲೋಡ್ಗೆ. ಇಲ್ಲಿಂದ ಇಂದೋರ್ಗೆ 1100-150 ಕಿಲೋಮೀಟ್ರ್ 200 ಕಿಲೋಮೀಟ್ರ್ ಒಳಗಾಗುತ್ತೆ. 1100 ಮೇಲೆ 1200 ಒಳಗಾಗುತ್ತೆ. ಇಲ್ಲಿಂದ 24 ಅವರ್ಸ್ ಟೈಮ್ ನಮ್ಗೆ ಅಷ್ಟೇ. 24 ಗಂಟೆ ಒಳಗೆ ನಾವು ಇಂದೋರ್ನ ಹೋಗಿ ರೀಚ್ ಆಗಬೇಕು. ಬನ್ನಿ ಇವಾಗ ಹೋಗಿ ಫಸ್ಟ್ ಲೋಡ್ ಮಾಡ್ಸೋಣ. ಲೈಟ್ಗಿನ್ನ ಚೆನ್ನಾಗೈತೆ. ಏನೋ ಒಂಥರ ಮಜಾ ಅಲ್ವಾ? ಅಷ್ಟೇ ಸುಖ ನೋಡ್ಬೇಕು. ಲೈಟಲ್ಲಿ ಕುತ್ಕೊಂಡು ಹೋಗ ಅಲ್ಲಿ ಇಲ್ಲಿ ಇಲ್ಲ ಯಾವ ಮಾಡಿದ್ರೆ ಅಲ್ಲೇ ಮೇಲೆ ಕಳ್ಸ್ಬಿಡ್ತಾರೆ. ಮಿಸ್ ಆಯ್ತು ಸರಿ. ನೆಕ್ಸ್ಟ್ ಈ ಮಂತ್ ಎಂಡ್ ಬರೋಣ ಇನ್ನೊಂದು ಟ್ರಿಪ್ಪು. ಸೀದಾ ಹೇಗೆ ಸುಕ್ಕ ಮಾಲ್ ತುಂಬ್ಕೊಂಡು ಹೋಗೋಣ. ಕಚ್ಚಾ ಮಾಲ್ ಸವಾಸನೆ ಬೇಡ. ಕಚ್ಚಾ ಮಾಲ್ ತುಂಬಿದ್ರೆ ನಮಗೂ ಸುಸ್ತು, ನಿಮಗೂ ಸುಸ್ತು, ಗಾಡಿಗೂ ಸುಸ್ತು. ಸುಕ್ಕ ಮಾಲ್ ಆಗ್ಬಿಟ್ರೆ ನೆಮ್ಮದಿಯಾಗಿ ಹೊರಟೋಗ್ಬೋದು. ಬರೋಣ ಈ ಮಂತ್ ಎಂಡ್ ಟ್ರಿಪ್ಪು, ಲಡಾಖ್ ಟ್ರಿಪ್ಪು ಅಂಕಲ್ ಜೊತೆಗೆ ಮಾಡೋದು ಈ ವರ್ಷ. ಅದಂತೂ ಫಿಕ್ಸು. ಯಾಕಂದ್ರೆ ಅವ್ರದ್ದು ಡ್ರೀಮ್ ಅದು. ಟ್ರಕ್ಕಲ್ಲೇ ನಾನು ಹೋಗ್ಬೇಕು ಅಂತ ಅವ್ರು ಮನ್ಸು ಮಾಡೋದು. ನಾಳೆಗೆ ಫ್ಲೈಟಾಗಿ ಇಲ್ಲಿಂದನೇ ಹತ್ಕೊಂಡು ಹೋಗಿ ಲಡಾಖಾಗಿ ಇಳಿತಾರೆ. ಅದೇ ದೊಡ್ಡ ವಿಚಾರನೇ ಅಲ್ಲ. ಬಟ್ ಅವ್ರು ಲಾರಿಗೆ ಹೋಗ್ಬೇಕನ್ನೋ ಕ್ರೇಜ್ ಒಂದು ಐತೆ. ಅದು ಫುಲ್ಫಿಲ್ ಮಾಡೋಣಂತೆ. ಇವಾಗ ಫಸ್ಟು ನೋಡು ಇವನು ವೇಸ್ಟ್. ಇವನು ಯಾವಾಗ ಹೋಗೋಣ ಮನೆಗೆ, ಯಾವಾಗ ಹೋಗೋದು ಮನೆಗೆ ಅಂತ ಅವಲೇ ನಿನ್ನೆಯಿಂದ ಕೇಳ್ತಾವನೆ. 4 ದಿನನ ಇನ್ನು 6 ದಿನನ ಅಂತೆ. ಸಂದೀಪನು ಬೇಡ ಅಂತ ಲಡಾಖ್ ಹೋಗಾಕ. ಸಂದೀಪನ್ ಸ್ವಲ್ಪ ಪ್ರಾಬ್ಲಮ್ ಆಯ್ತು. ಅವ್ರು ಮನೆಗೆ ಬಿಡಲ್ಲ ವಾರಗಟ್ಟಲೆ. ವಾರಕ್ಕೊಂದ್ಸರಿ ಮನೆಗೆ ಹೋಗ್ಬೇಕು. ಎಷ್ಟು ಎಲ್ಲೇ ಹೋಗಿರ್ಲಿ ವಾರಕ್ಕೊಂದ್ಸರಿ ಮನೆಗೆ ಹೋಗ್ಬೇಕು. ನಾವು ಲೇಗಿಗೆ ನಾವು ಹೋದ್ರೆ 1 ತಿಂಗಳಾಗೋಯ್ತದೆ. ಏನಿಲ್ಲ, ಒಂದು 2 ಟ್ರಿಪ್ ಲೋಕಲ್ ಹೊಡೆದು ನೆಕ್ಸ್ಟು ಮತ್ತೆ ಹತ್ತಾನ ನಾವು ಎಲ್ಲ ರೋಡ್ ಕ್ಲಿಯರ್ ಆದ್ಮೇಲೆ ಒಂದೇ ಸರಿ ಬಂದ್ಬಿಡೋಣಂತೆ. ಫಸ್ಟ್ ಹೋಗಿ ಲೋಡ್ ಮಾಡ್ಸನ್ ಬರ್ರಿ. ನಾನು ಅಂಕಲ್ ಕರ್ಕೊಂಡ್ ಬಂದಿದ್ದೆ ಅದೇ ಧೈರ್ಯಕ್ಕೆ ನಿಜವಾಗ್ಲು. ಇಲ್ಲಾಂದ್ರೆ ಅಂಕಲ್ ಇವಾಗ ಕರ್ಕೊಂಡ್ ಬರ್ತಿದ್ದೆ. ಬ್ಯಾಟ್ರಿ ಏನಾದ್ರು ಗೊತ್ತಾ, ನಾವು ಶ್ರೀನಗರ್ಗಂತೂ ಹೋಗ್ತೀವಿ. ಗಾಡಿ ಹಾಕ್ಬಿಟ್ಟು ಬೇಕಾದ್ರೆ ಸೋನ್ಮಾರ್ಗು ಗುಲ್ಮಾರ್ಗು ಅಲ್ಲೆಲ್ಲ ಸ್ನೋ ಇರ್ತದೆ, ಸ್ನೋಫಾಲ್ ಆಗ್ತಿರ್ತದೆ. ನೋಡ್ಕೊಂಡು ಮತ್ತೆ ದಾಲ್ ಲೇಕ್ ಎಲ್ಲ ನೋಡ್ಕೊಂಡು ಬರೋಣ ಒಂದ್ 2 ದಿವಸ ಅಲ್ಲೇ ಅಂತ ಪ್ಲಾನ್ ಮಾಡ್ಕೊಂಡ್ ಬಂದಿದ್ದು. ಅಂಕಲ್ ಕಾಶ್ಮೀರ್ ನೋಡ್ಬೇಕನ್ನ ಲೇಗ್ ಹೋಗ್ಬೇಕಂತ ಏನಿಲ್ಲ. ಏನಂದ್ರೆ ಇವಾಗ ಗಾಡಿಲಿ ಹೋಗ್ಬೇಕು ಕಾಶ್ಮೀರ್ಗೆ. ಸ್ನೋ ಬೀಳೋ ಜಾಗದಾಗ ಹೋಗಿ ಗಾಡಿ ಜೊತೆ ಹೋಗ್ಬೇಕು ಅನ್ನೋದು. ಹೋಗೋಣ. ಏನು ಕಾಲ ಮಿಂಚಿಲ್ಲ. ಈ ವರ್ಷ ಸ್ವಲ್ಪ ಸ್ನೋ ಲೇಟಾಗಿ ಬಂದಿದ್ರಿಂದ ರೋಡ್ ಲೇಟಾಗಿ ಓಪನ್ ಆಗ್ತಾವ ಅಷ್ಟೇ. ಲಾಸ್ಟ್ ಇಯರ್ ಅಷ್ಟೇ ನಾನು ಶರತಾಣ ಬಂದಾಗ ಇದೇ ಟೈಮು ಫೇಲ್ ಆಗಿತ್ತು ನಾನು. ಈ ಸರಿನೂ ಹಂಗೆ ಆಗೋಯ್ತು. ಬರೋಣ ಇನ್ನೊಂದು ಟ್ರಿಪ್, ಏನು ಆಗಲ್ಲ. ಪಾಕಿಸ್ತಾನ್ ಬಾರ್ಡ್ರ್ ಹತ್ರ ಗಲ್ಲಿ ಒಳಗೆ ಹೋಗ್ತಾ ಇದೀವಿ. ಅಂಕಲ್ ನೋಡಿದ್ರೆ ನಂಗೆ ನಗು ಬರ್ತೈತೆ ನೋಡ್ರಿ. ಧೂಳು ಹೋಗ್ಬಾರ್ದು ಅಂತ
ಅಂಕಲ್ ಅಂಕಲ್ ಜಾಗ ಬಿಡಿ ಅಂಕಲ್. ಅಲ್ಲೇ ನೋಡ್ರಿ ನೋಡ್ರಿ, ಧೂಳು ಹೋಗ್ಬಾರ್ದು ಅಂತ ಫುಲ್ ಪ್ಯಾಕಿಂಗು. ನೋಡಿ ಹೆಂಗಿರ್ತಾರೆ ತಲೆಗಳು, ಹೆಂಗಿರ್ತಾವೆ ಈ ಕಡೆ ಜನಗಳು. ನಾವೆಲ್ಲ ಇದು ಯಾವುದು ಪಾಕಿಸ್ತಾನಕ್ಕೆ ಹೋಗೋ ರೋಡ್ ಅಂತೂ ಅಲ್ಲ, ಮೆಣಸಿನ್ಕಾಯಿಗೆ ಲೋಡ್ಗೆ ಹೋಗ್ತಾ ಇರೋ ರೋಡು. ಆಲ್ರೆಡಿ ಒಂದು 20-25 ಕಿಲೋಮೀಟ್ರ್ ಈ ಕಡೆ ಬಂದ್ಬಿಟ್ಟಿದ್ದೀವಿ, ಪಂಜಾಬ್ ಕಡೆ ಬಾಡ್ರಿಂದ. ಇವಾಗ ಇಲ್ಲೆಲ್ಲ ರೈಟ್ ಹೊಡಿಬೇಕಂತೆ. ಇಲ್ಲೇನು ನೋಡಪ್ಪ ಸಂದೀಪ, ಅಯ್ಯೋ ಗಾಡಿ ಪಾಸ್ ಆದರೆ ಸೈಕಲ್ ಪಾಸ್ ಆಗಲ್ಲ, ಸೈಕಲ್ ಪಾಸ್ ಆದರೆ ಗಾಡಿ ಪಾಸ್ ಆಗಲ್ಲ. ಅವ್ರಿಗೆ ಸೈಕಲ್ಲೇ ಕಾರು ಲಾರಿ ಅಲ್ಲ. ಪಾಪ ಅವ್ರಿಗೂ ಜಾಗ ಬೇಕು, ಬಿಡಬೇಕು. ಇಂಥ ಚಿಕ್ಕ ರೋಡಲ್ಲಿ ಹೋಗ್ತಾ ಇದೀವಿ. ನೋಡಿ ಇದೆಲ್ಲ ಗೋಧಿ ಕೊಯ್ದಿರೋದು, ಎಲ್ಲ ಒಣಗೋಗೈತೆ ಆಲ್ರೆಡಿ. ಪಂಜಾಬಾಗಿ ಇಲ್ಲೆಲ್ಲ ನೀರು ಜಾಸ್ತಿ, ಹಂಗಾಗಿ ಎಲ್ಲ ಗೋಧಿ ಭತ್ತ ಬೆಳಿತಾರೆ. ಈ ಕಡೆ ನೋಡಿ ಹಸಿಮೆಣಸಿನ್ಕಾಯಿ. ಇವಾಗ ಇದನ್ನೇ ಲೋಡ್ ಮಾಡಕ್ ಬಂದಿರೋದು ನಾವು. ಬಟ್ ಇದೇ ತೋಟದಲ್ಲ, ಬೇರೆ ತೋಟದಿರ್ಬೋದು ಮುಂದೆಗಡೆ. ಇನ್ನೂ ಒಂದು 3 ಕಿಲೋಮೀಟ್ರ್ ಹೋಗ್ಬೇಕು. ಇದೇ ಚಿಕ್ಕ ರೋಡಾಗೆ ಒಂದು ಗಾಡಿ ಟ್ರ್ಯಾಕ್ಟರ್ ಬಂತು ಅಂದ್ರೆ ನಮ್ಮ ಗಾಡಿ ಸೈಡ್ಗೆ ಹಾಕೊಂಡು ನಿಲ್ಸ್ಕೊಬೇಕಂತ ಪರಿಸ್ಥಿತಿ ಇಲ್ಲಿ. ಹಂಗೈತೆ ನೋಡ್ರಿ ಟ್ರ್ಯಾಕ್ಟ್ರ್. ಹೀರೋ ಆಗಿದಾನೆ ಅಣ್ಣ. ಬಾಬಾ ಮನೆಗಳು ಅಷ್ಟೇ, ಇಲ್ಲೆಲ್ಲ ನೋಡ್ಬೋದು. ತೋಟಗಳಿಗೆ ಮನೆಗಳು ಕಟ್ಕೊಂಡ್ರು ಸಿಂಗಲ್ ಆಗಿ. ಎಂತೆಂಥ ಬಿಲ್ಡಿಂಗ್ಗಳು ಕಟ್ಟಾರ ನೋಡ್ರಿ. ರೈತರು ಮೆರಿಯಲ್ಲ ಅಂತಾರೆ. ಇಲ್ಲಿ ನೋಡ್ರಿ, ನೋಡ್ರಿ ಎಂತೆಂಥ ಮನೆಗಳು. ಅರ್ಧಕ್ಕೆ ಕಟ್ಟು. ಇಂಡಿಯಾಗ ಮಾತ್ರ ಚಾನಲ್ಗಳೆಲ್ಲ ಹಿಂದೆ ಓದ್ಬೋದು ಅವೆಲ್ಲ. ನೋಡು ಎಲ್ಲ ಪ್ಲಾನ್ ಮಾಡ್ರವಲ್ಲ. ಇನ್ನ ಎಷ್ಟು ದೂರ ಹೋಗ್ಬೇಕು ಈ ಗಲ್ಲಿ ರೋಡಾಗೆ, ಸಾಕಾಗೋಯ್ತವನೇ. ನಮ್ಮ ಗಾಡಿ ನೋಡ್ಬೋದು, ಇಲ್ಲಿ ಆಲ್ರೆಡಿ ಲೋಡಿಗೆ ಬಿಟ್ಟಿದ್ದೀವಿ. ಆಲ್ರೆಡಿ ಲೋಡಿಂಗ್ ಸ್ಟಾರ್ಟ್ ಮಾಡಿದ್ದಾರೆ. ನಾವು ಸದ್ಯಕ್ಕೆ ಕಾರಲ್ಲಿ ನಾನು ಅಂಕಲ್ಲು ಏನನ್ನ ಸ್ವಲ್ಪ ತಿನ್ಕೊಂಬರೋಣ, ಸಂದೀಪ ಪಾರ್ಸಲ್ ತರೋಣ ಅಂತ ಹೋಗ್ತಾ ಇದ್ದೀವಿ. ಇವರು ಈ ಕಡೆ ಜನ ಎಲ್ಲ ಹೆಂಗೆ, ಅವರು ಭೇದ ಭಾವ ಮಾಡಲ್ಲ, ಎಲ್ಲರನ್ನೂ ನಮ್ಮವರು ಅಂತ ಭಾವಿಸ್ಕೊಂಡು ಜೊತೆ ಕರ್ಕೊಂಡು ಹೋಗ್ತಾ ಇರ್ತಾರೆ. ಹೋಗಿ ಬರೋಣ ಬರ್ರಿ. ಇಲ್ಲೆಲ್ಲ ಕರ್ಕೊಂಬಂದಿದ್ದಾರೆ ಬೇರೆ ಗಾಡಿ ಹತ್ರ. ಇದವರು ನಮ್ಮ ಪಾರ್ಟಿದಂಥ ಗಾಡಿ. ಇದಕ್ಕೂ ಮೆಣಸಿನ್ಕಾಯಿ ಲೋಡ್ ಮಾಡ್ತಾ ಇದ್ದಾರೆ. ಇದೇ ಹಸಿ ಮೆಣಸಿನ್ಕಾಯಿ ನೋಡಿ, ಈ ಥರ ಪ್ಯಾಕ್ ಮಾಡಿದ್ದಾರೆ. ಫುಲ್ ಲೋಡಿಂಗ್ ಶುರು ಮಾಡಿದ್ದಾರೆ ಈ ಗಾಡಿಗೆ. ಇದರಿಂದ ನಮಗೆ ಕ್ರಾಸಿಂಗ್ ಮಾಡಲ್ಲ, ಇವ್ರು ಸ್ವಲ್ಪ ಹಾಕೊಂಡು ಹೋಗ್ತಾರೆ. ನಮ್ಗೆ ಟ್ರ್ಯಾಕ್ಟರ್ ಅಂತಂದು ಹಾಕ್ತಾರೆ. ಅದನ್ನೆಲ್ಲ ಉಳಿದಿರೋದೆಲ್ಲ ಸುಮ್ಮನೆ ಕರ್ಕೊಂಬಂದಿದ್ರ ಜೊತೆ ಕಾರಾಗಿ, ಅಲ್ಲಿ ಬೇಜಾರಾಗ್ತಿತ್ತು ಅಂತ. ನೋಡಿ ಅಣ್ಣ ಒಳಗಡೆ ಸಕ್ಕತ್ತಾಗಿ ಆಲ್ಟ್ರೇಷನ್ ಮಾಡಿಸಿರ್ತಾರೆ ಇವರು. ಯಾವ ಥರ ಇದೆ ನೋಡ್ರಿ ಗಾಡಿ. ಬಹುತ್ ಅಚ್ಚ ಆಲ್ಟ್ರೇಷನ್ ಕಿಯಾ. ಬೆಡ್ ಮಲ್ಕೊಳಕ್ಕೆ ಇಲ್ಲಿವರೆಗೂ ಐತೆ. LED ಸ್ಕ್ರೀನು. ನಮ್ಮ ಹಮಾರ ಗಾಡಿ ಮೇ ಬಿ ಐಸಾ ಹಿ ಸೇಮ್ ಡಿಟೋ. ಒಳಗೆ ಹೋಗಿ ನೋಡೋಣ ಬರೀ ಗಾಡಿನ. ವಾಟರ್ ಕ್ಯಾನು 5 ಲೀಟ್ರದು. ನೋಡ್ರಿ ಎಷ್ಟು ಸಕ್ಕತ್ತಾಗೈತೆ ಗಾಡಿ. ನಮ್ಮ ಕಡೆ ಲಾರಿಗಳಿಗೂ ಈ ಥರ ಎಲ್ಲ ಮಾಡಿಸಲ್ಲ. ಒಳಗೆಲ್ಲ ಬಾಕ್ಸ್ಗಳು ಲಾಕ್ ಮಾಡವ್ರೆ. ಈಗ ಚಿಕ್ಕ ಗಾಡಿಗೆ ಈ ರೇಂಜಿಗೆ ಆಲ್ಟ್ರೇಷನ್ ಮಾಡಿಸೋರೆ ಅಣ್ಣ. बहुत बढ़िया है गाड़ी, बहुत बढ़िया. हमारा बड़ा गाड़ी भी ऐसा नहीं करता है अल्ट्रेशन. हमारा साइड में थोड़ा कम करता है. तुम्हारा अच्छा है, सूपर. ಅದೆಲ್ಲ ಹೋಗ್ಬಿಟ್ಟು ಭಾಳ ಹೊತ್ತಾಯಿತು. ನೋಡೋಣ ಲೋಡಿಂಗ್ ಎಷ್ಟು ಮಾಡಿದ್ದಾರೆ ಏನು ಕತೆ ಅಂತ. ನಾವು ಹೆಚ್ಚು ಕಮ್ಮಿ ಇಲ್ಲಿಂದ ಹೋಗಿ 1 ಗಂಟೆ ಆಯಿತು. ಇವಾಗ ಬಂದಿದ್ದೀವಿ ಗಾಡಿ ಹತ್ರ. ನೋಡೋಣ ಬರೀ ಎಷ್ಟು ಲೋಡ್ ಆಯ್ತು ಅಂತ. ಇಲ್ಲಿ ನೋಡ್ಬೋದು ಆಲ್ಮೋಸ್ಟ್ ಅಲ್ಲಿ 3/4 ಭಾಗ ಲೋಡ್ ಆಗೈತೆ. ನಾನು ಸ್ವಲ್ಪ ಹಾಕಿದ್ರೆ ಫುಲ್ ಲೋಡ್ ಕಂಪ್ಲೀಟ್ ಆಗುತ್ತೆ. 10 ಟನ್ 11 ಟನ್ ಒಳಗೆ ಆಗ್ತಾರಂತೆ. ಎಷ್ಟು ಬರುತ್ತೋ ಗೊತ್ತಿಲ್ಲ. ಇದೆಲ್ಲ ಲೋಡ್ ಆದಮೇಲೆ ಮತ್ತೆ ನೀರು ಹೊಡೆಯೋಕ್ಕೆ ಅವ್ರವ್ರಿಗೆ ಕರ್ಕೊಂಡು ಹೋಗ್ತಾರಂತೆ. ಇಲ್ಲಿಂದ 15 ಕಿಲೋಮೀಟ್ರ್. ಇದಕ್ಕೆ ಫುಲ್ಲು ನೀರು ಹೊಡೆದ್ಬಿಟ್ಟು ಗಾಡಿನ ಬಿಡಿಸೋದು. ನೀರು ಹೊಡೆದಿಲ್ಲ ಅಂದರೆ ಡ್ಯಾಮೇಜ್ ಆಗಿಬಿಡುತ್ತೆ. ಹೋಗೋ ಅಷ್ಟೊತ್ತಿಗೆ ನೀರು ಹೊಡೆದೇ ಗಾಡಿ ಇಲ್ಲಿಂದ ಬಿಡೋದು. ಇವಾಗ ಇಲ್ಲಿ ಬಿಟ್ಟರೆ ನಾನ್ ಸ್ಟಾಪ್ ಮಂಡಿ 24 ಅವರ್ಗೆ 1200 ಚಿಲ್ಲರೆ ಕಿಲೋಮೀಟ್ರ್ ಆಗುತ್ತೆ. ಹೊಡಿಬೇಕು, ನಾನ್ ಸ್ಟಾಪಾಗಿ ಹೊಡಿಬೇಕು. 1 ಟೈಮ್ ಊಟ 2 ಟೈಮ್ ಊಟ ಮಾಡ್ಕೊಂಡು ನಾನ್ ಸ್ಟಾಪಾಗಿ ಹೊಡಿಬೇಕು. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ. ಅಲ್ಲಿಂದ ಲೋಡ್ ಮಾಡ್ಕೊಂಬಿಟ್ಟು ಡೈರೆಕ್ಟಾಗಿ ಈಗ ಪಾರ್ಟಿ ಮನೆ ಹತ್ರ ಬಂದ್ವಿ. ಇಲ್ಲಿ ನೋಡಿ ಮೇಲ್ಗಡೆ ನೀರು ಹೊಡಿತಾ ಇದ್ದಾರೆ. ಸಖತ್ತು ನೀರು ಬಿಡ್ತಾ ಇದ್ದಾರೆ. ಫುಲ್ಲು ನೆನೆಸ್ತಾರೆ. ಹೆಚ್ಚು ಕಮ್ಮಿ 1 ಟನ್ನು ನೀರೇ ವೆಯ್ಟ್ ಜಾಸ್ತಿ ಆಗಿಬಿಡುತ್ತೆ. ಇಲ್ಲಿಂದ ಅಳ್ಗೋಗೋ ಅಷ್ಟೊತ್ತಿಗೆ ಫುಲ್ ವೆಯ್ಟ್ ಕಮ್ಮಿ ಆಗುತ್ತೆ. ನೋಡಿ ಇಷ್ಟು ಫೈನಲಾಗಿ ಲೋಡ್ ಆಗುತ್ತೆ. 8 ಟನ್ ಬಂದಿಲ್ಲ, 9.5 ಟನ್ ಹಾಕಿದ್ರೆ ಅಂತ ಮೆಟೀರಿಯಲ್ ಅಷ್ಟೇ ನಮ್ಮ ಗಾಡಿಗೆ. ಅಲ್ಲಿಂದ ಮೆಣಸಿನ್ಕಾಯಿ ಎಲ್ಲ ನೀರು ಹೊಡಿಸ್ಕೊಂಡು ಅಲ್ಲಿಂದ ಡೈರೆಕ್ಟಾಗಿ ಹೈವೇ ಬಂದಿದ್ದಾಯ್ತು. ಇವಾಗ ಮನೆ ಹತ್ರ ಸೈಡ್ಗೆ ಹಾಕಿದ್ದೀವಿ. ಬಾಡಿಗೆ ಲೀಟ್ರೆ ಎಲ್ಲೈತೆ ಸೇಫಾಗಿ ಇಡ್ಬೇಕಿದ್ನ. ಎಲ್ಲಿಡೋಣ ಕೈ ಕೆಳಗೆ ಇಟ್ಟರೆ ಇರ್ತದೆ. ಎಲ್ಲ ಸೇಫಾಗಿ ಇರ್ತದೆ. ಇಲ್ಲ ಅಂದರೆ
ಇಲ್ಲೇ ರಿಲಯನ್ಸ್ ಬಂಕ್ ಐತೆ, ಹೋಗಿ ಡೀಸೆಲ್ ಹಾಕ್ಸ್ಕೊಂಬಿಟ್ಟು ನಾನ್ ಸ್ಟಾಪ್ ಹೊಡಿಬೇಕು. 1 ಗಂಟೆ ಆಯ್ತು ಅವಲೇ ಬಿಟ್ಟು, ಊಟಕ್ಕೆ ಅರ್ಧ ಗಂಟೆ ನಿಲ್ಸಿದ್ವಿ. ಒಂದು 30 ಕಿಲೋಮೀಟ್ರ್ ಬಂದಿದ್ದೀವಿ ಆಲ್ರೆಡಿ. ಟೋಟಲ್ಲು ಇಲ್ಲಿ ಬಂದು 13,500 ಡೀಸೆಲ್ ಹಾಕ್ಸಿದ್ದಾಯಿತು. ರೇಟ್ ಕಮ್ಮಿ ಇರೋದ್ರಿಂದ ಬನ್ನಿ ಇವಾಗ ಇಲ್ಲೇನು ಬಿಡೋಣ. ಕಲೆ ಹಾಕ್ಸಿದ್ವಿ, ಫುಲ್ ಟ್ಯಾಂಕ್ ಡೀಸೆಲ್ ಹಾಕ್ಸಿದ್ದಾಯಿತು. ಇವಾಗ 11:17 ಬಿಡ್ತಾ ಇದ್ದೀವಿ. ನಾಳೆ ರಾತ್ರಿ 10 ಗಂಟೆಗೆ ಇಂದೋರಾಗಿ ಇರಬೇಕು ಗಾಡಿ. ಫೈನಲ್ ಆಗಿ ಪಂಜಾಬ್ ಎಲ್ಲ ಪಾಸ್ ಮಾಡ್ಕೊಂಡು ಹರಿಯಾಣ ಹತ್ರ ಬರ್ತಾ ಇದೀವಿ. ಟೈಮ್ 3 ಗಂಟೆ ಬೆಳಗಿನ ಜಾವ. ನೋಡಿ ಇದೆಲ್ಲ ಏನಂತ ನೋಡ್ತಾ ಇರ್ಬೋದು, ರೋಡ್ಗೆ ಅಡ್ಡ ಹಾಕಿರೋದು. ಇವರೆಲ್ಲ ರೈತರು ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಇದ್ರೊಳಗೆಲ್ಲ ರೈತರು ಮಲಗಿದ್ದಾರೆ ಇವಾಗ ಕೂಡ. ಇದ್ರೊಳಗೆ ನೋಡಿ ಟ್ಯಾಕ್ಟ್ರಿಗಳನ್ನೆಲ್ಲ ನಿಲ್ಸ್ಕೊಂಡು ಫುಲ್ಲು ಧರಣಿ ಮಾಡ್ತಾ ಇದ್ದಾರೆ. ಹೆಚ್ಚು ಕಡಿಮೆ ಸ್ಟಾರ್ಟ್ ಆಗಿ 1-2 ತಿಂಗಳಾಗೈತೆ. 2 ತಿಂಗಳಿಂದ ರೈತರು ಇಲ್ಲೇ ಇದ್ದಾರೆ, ಎಲ್ಗೂ ಹೋಗಿಲ್ಲ. ಟ್ಯಾಕ್ಟ್ರಿಗಳು ಹಿಂಗೆ ನಿಲ್ಸ್ಕೊಂಡು ಇಲ್ಲೇ ಇದ್ದಾರೆ. ಇಲ್ಲೇ ಅಡುಗೆ ಮಾಡ್ಕೊಂತಾರೆ, ಇಲ್ಲೇ ಊಟ ಮಾಡ್ತಾರೆ, ಇಲ್ಲೇ ಶೆಡ್ ಹಾಕೊಂಡು, ಇಲ್ಲೇ ಸೋಲಾರ್ ಗಿಲ್ಲರ್ ಎಲ್ಲ ಇಟ್ಕೊಂಡು ಅವ್ರ ಗಾಡಿಗಳೆಲ್ಲ ಇಲ್ಲೇ ನಿಲ್ಸ್ಕೊಂಡು ಎಲ್ಲ ಇಲ್ಲೇ ಇದ್ದಾರೆ. ನೋಡಿ ರೋಡೇ ಅಡ್ಡ ಹಾಕ್ಬಿಟ್ಟವ್ರೆ, ರೋಡೇ ಕ್ಲೋಸ್ ಮಾಡಾಕವ್ರೆ. ಕೂಲರ್ ಸಮೇತ ತಂದಿಟ್ಕೊಂಡವ್ರೆ ಏನಂಕಲ್. ನೋಡಿ ಫುಲ್ ವಾಟರ್ ಟ್ಯಾಂಕ್ ಐತೆ, ಟ್ಯಾಕ್ಟರ್ ಐತೆ, ಏನೇನು ಬೇಕು ಅವ್ರಿಗೆಲ್ಲ ಫೆಸಿಲಿಟಿ ಮಾಡ್ಕೊಂಡು ಇಲ್ಲೇ ಸೆಟ್ಲ್ ಆಗಿಬಿಟ್ಟಿದ್ದಾರೆ. ಅವ್ರಿಗೆ ನ್ಯಾಯ ಸಿಗೋವರೆಗೂ ನಾವು ರೋಡ್ ಕ್ಲಿಯರ್ ಮಾಡಲ್ಲ ಅಂತ ಒಂದು ಸೈಡ್ ಬಿಟ್ಟಿದ್ದಾರೆ, ಒಂದು ಸೈಡ್ ಕ್ಲೋಸ್ ಮಾಡ್ಕೊಂಡಿದ್ದಾರೆ. ರೈತರು ಅಂದ್ರೆ ಪಂಜಾಬ್ ಅಂದ್ರೆ ರೈತರು ಗುರು. ನಮ್ಗಂತ ನಿಜವಾಗ್ಲು ಪಂಜಾಬ್ಗೆ ಬಂದು ಎಷ್ಟು ಖುಷಿ ಆಗೋಯ್ತು ಅಂದ್ರೆ ಇವತ್ತೇನ ಅಂಕಲ್, ಜನಗಳು ನೋಡಿದ್ರೆ ಮನ್ಸಿಗೆ ಬಹಳ ಇಷ್ಟ ಆಗ್ಬಿಡ್ತಾರೆ. ಎಲ್ಲ ಒಳ್ಳೆ ಮನುಷ್ಯತ್ವ, ಒಳ್ಳೆ ಮನಸ್ಸಿರೋ ಜನಗಳೇ ಇಲ್ಲಿ ಜಾಸ್ತಿ ಇರೋದು. ನೋಡಿ ಇನ್ನ ಅದೇ ನೀವು ಎಲ್ಲಿಂದ ಎಲ್ಲಿವರೆಗೂ ನೋಡ್ತಿರೋ ಎಲ್ಲ ಅದೇ. ಪಂಜಾಬ್ ಹರಿಯಾಣ ಬಾರ್ಡ್ರ್ ಎಕ್ಸಾಕ್ಟ್. ಪೊಲೀಸ್ ಬ್ಯಾರಿಗೇಡ್ಗಳೆಲ್ಲ ಹಾಕೋರು ನೋಡ್ರಿ ಇಲ್ಲಿ. ಸದ್ಯ ನಮ್ಗೇನು ಪ್ರಾಬ್ಲಮ್ ಇಲ್ಲ. ನೋಡಿ ಈ ಕಡೆಗೂ ಹಾಕ್ಬಿಟ್ಟವ್ರೆ ಇಲ್ಲಿ ರೋಡ್ಗೆ ಅಡ್ಡ ಫುಲ್ಲು. ನೋಡಿ ಎಲ್ಲ ಮಲ್ಕೊಂಡ್ರೆ ಸೊಳ್ಳೆ ಪರದೆ ಕಟ್ಕೊಂಡು, ಟ್ಯಾಕ್ಟ್ರಿ ನೀರಿನ ಟ್ಯಾಂಕರ್ಗಳು ನಿಲ್ಸ್ಕೊಂಡು. ಏನು ಹೇಳ್ಬೇಕು ಅಂಕಲ್, ನನಗಂತೂ ಗೊತ್ತಾಗ್ತಿಲ್ಲ. ಇದು ನೋಡಿ ರೋಡ್ ಮುಂದೆ ಓಪನ್ ಐತೋ ಇಲ್ಲ ಅನ್ನೋದೇ ಡೌಟ್ ಗೊತ್ತಾಯ್ತು ನನಗೆ ಇವಾಗ ಅಂಕಲ್. ಕೇಳಿದ್ರೆ ಅವ್ರನ್ನ रास्ता खुला है ठीक है भाई. ಕ್ಲೋಸ್ ಮಾಡೋರಂತೆ ಗುರು ರೋಡು. ಮುಂದೆ ಏನೋ ರೈಟ್ ಹೋಗ್ಬೇಕಂತೆ, ಏನ್ ಮಾಡ್ಬೇಕಂತ ನೋಡ್ಬೇಕು. ಎಲ್ಲ ಅಡ್ಡ ಹಾಕೊಂಡವ್ರು ನೋಡ್ರಿ. ಸ್ಟ್ರೈಕು ಅಂದ್ರೆ ಈ ತರ ಮಾಡ್ಬೇಕು, ಪಂಜಾಬಾಗ್ ಮಾಡ್ದಂಗೆ ನೋಡ್ರಿ. ಯಾರಿಗೂ ನಾವು ಬೊಗ್ಗಲ್ಲ, ಏನು ಹೇಳಿದ್ರು ನಾವು ತೆಗಿಯಲ್ಲ ಅಂತ ರೋಡ್ ಫುಲ್ ಅಡ್ಡ ಹಾಕೋರು 2 ಸೈಡ್. ಇಲ್ಲಿಂದ ರೋಡ್ ಫುಲ್ ಕ್ಲೋಸು. ಮುಂದೆ ಎಲ್ಲ ಫುಲ್ಲು ಬಾರ್ಡ್ರಿಗೆ 2 ಕಡೆನೂ ಫುಲ್ಲು ಕ್ಲೋಸ್ ಮಾಡ್ಕೊಂಡು ಯಾವ ಗಾಡಿ ಹೋಗ್ದಂಗೆ ಬರ್ದಂಗೆ ಮಾಡಿದಾರಂತ. ಇಲ್ಲಿಂದ ಎಲ್ಲ ಗಲ್ಲಿ ಒಳಗೆ ಹೋಗ್ಬೇಕು ರೈಟ್ ತಗೊಂಡು. ಮಣ್ಣಿನ ರೋಡಲ್ಲ, ಯಾವ ರೋಡ್ ಇದು ಗೊತ್ತಿಲ್ಲ ಇನ್ನು. ಪಾರ್ಕಿಂಗ್ ಟೈಲ್ಸ್ ಹಾಕಿರೋ ರೋಡ್ ಹೆಂಗೈತೆ ಅನ್ನೋದು ಕೂಡ ಗೊತ್ತಿಲ್ಲ, ನೋಡ್ಬೇಕಾಗಲ್ಲ. ಅದೇ ಬಂದಂಗೆ ಆಯ್ತು. ದೊಡ್ಡ ಗಾಡಿ ಬಂದರೆ ಪಾಸ್ ಆಗ್ತಾವ. ಇಲ್ಲೇ ನಿಲ್ಸ್ಕೊಳೋಣ. ನೋಡಿ ಇದು ಯಾವುದೋ ಚಾನಲ್ ಮೇಲೆ ಮಣ್ಣಿನ ರೋಡಲ್ಲಿ ಇಲ್ಲೇನೋ ಮಳೆ ಬಂತು ಅಂದರೆ ಗಾಡಿನೇ ಊದ್ಕೊಂತತೆ ಅಂತ ರೋಡಲ್ಲಿ ಹೋಗ್ತಾ ಇದೀವಿ ಬಾರ್ಡರ್ ಪಾಸ್ ಮಾಡೋಕ್ಕೆ. ಬೇರೆ ಆಪ್ಷನ್ನೇ ಇಲ್ಲ, ರೋಡೇ ಇಲ್ಲ. ಇದೇ ರೋಡಾಗೆ ಹೋಗ್ಬೇಕು. ಸ್ವಲ್ಪ ಪಂಜಾಬ್ ಕಡೆ ಬರೋರು ಯಾವ ರೋಡ್ಗಳು ಓಪನ್ ಇಲ್ಲ, ಹೈವೇಗಳು ಕೂಡ ಓಪನ್ ಇಲ್ಲ. ಎಲ್ಲ ಗಲ್ಲಿ ಒಳಗೆ ಬರಬೇಕು. ಸ್ವಲ್ಪ ನೋಡ್ಕೊಂಬನ್ನಿ. ಟೈಮು ಕರೆಕ್ಟಾಗಿ 3:15 ಆಗ್ತೈತೆ. ಇವಾಗ ನಮ್ಮ ಸಂದೀಪ್ ಅಣ್ಣ ಡ್ಯೂಟಿ ಆನು. ನಮ್ಮದು ರೆಸ್ಟ್ ಟೈಮ್ ಇವಾಗ. ಬೆಳಿಗ್ಗೆ ರಾಜಸ್ಥಾನ ಹತ್ರ ಗಾಡಿ ಓಡಿಸ್ಬೇಕು ಮತ್ತೆ, ಹಂಗಾಗಿ ಅಲ್ಲಿ ಸ್ವಲ್ಪ RTO ಕಾಟ ಜಾಸ್ತಿ. ಹಂಗಾಗಿ ಇವಾಗ ರೆಸ್ಟ್ ತಗೊಂಡು ಬೆಳಿಗ್ಗೆ ನಾನೇ ಓಡಿಸ್ತೀನಿ. ಸಂದೀಪ್ ಓಡಿಸ್ತೀವಿ ನೈಟು.